ವಾಲ್ವುಲರ್ ಹಾರ್ಟ್ ಡಿಸೀಸು ಇದು ಇವತ್ತು ನಾಳೆ ಹೆಚ್ಚಿಗೆ ಆಗ್ತಾ ಇರುವಂಥ ಪ್ರಾಬ್ಲಮ್ಮು. ಇದಕ್ಕೆ ಮೇಯ್ನಾಗಿ ಏಜ್ ರಿಲೇಟೆಡ್ ವಾಲ್ ಡಿಸೀಸಸ್ಸು, ಮೇನ್ಲಿ ಅಯೋಟಿಕ್ ವಾಲ್ ಬಗ್ಗೆ ಹೇಳ್ತೀವಿ. ಅದು ಬಿಟ್ಟು ರುಮ್ಯಾಟಿಕ್ ಹಾರ್ಟ್ ಡಿಸೀಸು, ಬೈ ಬರ್ತ್ ಬರುವಂಥದ್ದು ಕಂಜನೆಟಲ್ ಹಾರ್ಟ್ ಡಿಸೀಸ್ ಕೂಡ ಕಾರಣ ಆಗಿರ್ಬೋದು. ಜನರಲ್ ಆಗಿ ಚೆಸ್ಟ್ ಪೇಯ್ನು, ಉಸಿರಾಟ ತೊಂದರೆ, ಸುಸ್ತು, ವೀಕ್ನೆಸ್ಸು, ಆಮೇಲೆ ಪಾಲ್ಪಿಟೇಷನ್, ಕೆಲವೊಂದು ಸತಿ ಸಿಂಕಪ್ ಅಂತ ಹೇಳ್ತೀವಿ, ತಲೆ ಸುತ್ತು ಬಿದ್ದು ಹೋಗುವಂಥ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಬಟ್ ಮೆಜಾರಿಟಿ ಆಫ್ ದ ಜನಗಳಲ್ಲಿ ಯಾವುದೇ ಸಿಮ್ಟಮ್ ಇಲ್ಲದೇನೂ ವಾಲ್ವುಲರ್ ಪ್ರಾಬ್ಲಮ್ಗಳು ಇರ್ಬೋದು. ಇದಕ್ಕೆ ನೀವು ರೆಗ್ಯುಲರ್ ಆಗಿ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡೋದು ಮತ್ತು ಈ ಸಿಂಪಲ್ ಟೆಸ್ಟ್ ಲೈಕ್ ಇಕೋ, ECG, ಚೆಸ್ಟ್ ಎಕ್ಸ್ರೇ ಇದನ್ನು ಮಾಡಿಸೋದ್ರಿಂದ ಅದರ ಸಿವಿಯಾರಿಟಿ ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ಕಂಡುಹಿಡಿಬೋದು. ಮಾಡ್ರೇಟ್ ಡಿಸೀಸ್ ಇದ್ದಾಗ ಮೆಡಿಸಿನ್ಸೇ ಸಾಕಾಗುತ್ತೆ. ಅದೇ ಸಿವಿಯರ್ ಅಂತ ಬಂದಾಗ ಮೆಡಿಸಿನ್ಸು ಜೊತೆಗೆ ಇಂಟರ್ವೆನ್ಷನ್ಸ್ ಇಲ್ಲ ಆಪ್ರೇಷನ್ಸ್ ಬೇಕಾಗುತ್ತೆ. ಇಂಟರ್ವೆನ್ಷನ್ಸ್ ಅಂದಾಗ ನಾವು ವಾಲ್ನ ರಿಪೇರಿ ಮಾಡುವಂಥದ್ದಿರ್ಬೋದು, ವಾಲ್ ಬಲೂನ್ ಟ್ರೀಟ್ಮೆಂಟ್ ಮಾಡುವಂಥದ್ದಿರ್ಬೋದು, ಇಲ್ಲ ರಿಪ್ಲೇಸ್ ವಾಲ್ವು ಎಸ್ಪೆಷಲಿ ಅಯೋಟಿಕಲ್ಲಿ TAVR ಅಂತ ಮಾಡುವಂಥದ್ದಿರುತ್ತೆ. ಆಮೇಲೆ ಸರ್ಜರಿಯಲ್ಲಿ ಕೂಡ ರಿಪೇರು ಇಲ್ಲ ರಿಪ್ಲೇಸ್ಮೆಂಟು ಮಾಡೋಕ್ಕಾಗುತ್ತೆ.